ಸಮಾಜದ ಮೇಲೆ ಸರ್ಕಾಸ್ಟಿಕ್ ಸಟೈರ್ ಹಾಕೋದ್ರಲ್ಲಿ, ರಿಯಾಲಿಟಿನ ರಾ ಆಗಿ ಪ್ರೆಸೆಂಟ್ ಮಾಡೋದ್ರಲ್ಲಿ ಉಪೇಂದ್ರ ಅವ್ರ ಹತ್ರಕ್ಕೂ ಯಾರೂ ಬರೋಕ್ಕಾಗಲ್ಲ. ಈ ವಿಚಾರದಲ್ಲಿ ಅವ್ರದ್ದೇ ಅಪ್ಪರ್ ಹ್ಯಾಂಡ್. ಅದನ್ನು UI ಸಿನಿಮಾದಲ್ಲಿ ಮತ್ತೆ ಪ್ರೂವ್ ಮಾಡಿದ್ದಾರೆ. ಸಿನಿಮಾ ನೋಡ್ತಿದ್ರೆ ಎಲ್ಲ ನೀಟಾಗಿ ಎದ್ದು ಕಾಣ್ತಾ ಇದೆಯಲ್ಲ, ಇದನ್ನು ಡಿಕೋಡ್ ಮಾಡಿ ಅಂತ ಚಾಲೆಂಜ್ ಬೇರೆ ಹಾಕ್ತಾರಲ್ಲ, ಯಾಕೆ ಅನಿಸುತ್ತೆ. ಬಟ್ ಇಲ್ಲ, ಅಷ್ಟು ಈಸಿಯಾಗಿ ಈ ಸಿನಿಮಾ ಅರ್ಥ ಆಗಲ್ಲ. ಇದಕ್ಕೆ ಕಾರಣ ಏನು, ಉಪೇಂದ್ರ ಅವ್ರು ಮಾಡೋ ಸಿನಿಮಾಗಳ ಸ್ಪೆಷಾಲಿಟಿ ಏನು ಅಂತ ಸಪ್ರೇಟಾಗಿ ಇನ್ನೊಂದು ವೀಡಿಯೋನೇ ಮಾಡೋಣ. ಸದ್ಯಕ್ಕೆ UI ಡಿಕೋಡಿಂಗ್ ಶುರು ಮಾಡೋಣ. ನೋಡಿ, ನಾನಿವಾಗ ಡಿಕೋಡ್ ಮಾಡ್ತಾ ಇರೋದು ಉಪೇಂದ್ರ ಅವರು ಡೈರೆಕ್ಟ್ ಮಾಡದೆ ರಿಜೆಕ್ಟ್ ಮಾಡಿರೋ ಸಿನಿಮಾನ. ಅಂದರೆ ಇದು ಉಪೇಂದ್ರ ಡೈರೆಕ್ಷನ್ ಮಾಡಿರೋ 12ನೇ ಸಿನಿಮಾ. ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ, ನಾವು UI ಸಿನಿಮಾ ಅಂದ್ಕೊಂಡು ನೋಡಿರೋ UI ಸಿನಿಮಾನೇ ಅಲ್ಲ. ಅದ್ರ ಒಳಗಡೆ UI ಸಿನಿಮಾ ಇದೆ, ಆದರೆ ನಾವು ಯಾರೋ ಅದನ್ನು ನೋಡಿಲ್ಲ. ಅದು ನೋಡಿರೋ ಈ ರಿವ್ಯೂ ಮಾಡೋನಿರ್ತಾನಲ್ಲ, ಯಾವ ಸ್ಟೋರಿನ ಕಲ್ಪನೆ ಮಾಡ್ಕೊಂಡಿದ್ದಾನೋ ಅದನ್ನು ನೋಡಿ ಎದ್ದು ಬಂದಿದ್ದೀವಿ ಅಷ್ಟೇ. ಅದಕ್ಕೇ ಆ ಹುಡುಗಿರಿಗೆ, ಆ ರೌಡಿಗೆ, ಆ ಗಂಡ ಹೆಂಡತಿಗೆ, ಇವರಿಗೆಲ್ಲ ಸಿಗ್ತಿರೋ ಫೋಕಸ್ಸು ನಮಗೆ ಸಿಗ್ತಾಯಿಲ್ಲ. ಮೊನ್ನೆ ಉಪೇಂದ್ರ ಅವ್ರು ಸಿಕ್ಕಾಗಲೂ ಇದೇ ಪ್ರಶ್ನೆ ಕೇಳಿದ್ದೆ, ಸರ್ ನಿಮ್ಮ 12ನೇ ಸಿನಿಮಾ ನೋಡಿದೆ, ಅದರಲ್ಲಿ 11ನೇ ಸಿನಿಮಾ ತೋರಿಸಿದ್ದೀರಾ, 10ನೇ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ. ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು ಗೊತ್ತಾ? ಅದನ್ನು ಆಮೇಲೆ ಹೇಳ್ತೀನಿ. ಈಗ ಏನಾಗಿದೆ ಅಂತ ಕೇಳಿ. ನಾವು ಯಾರೂ UI ಸಿನಿಮಾ ನೋಡೇ ಇಲ್ಲ. ಇಷ್ಟು ಅರ್ಥ ಆಯಿತಾ? ನೋಡಿಬೇಕಿದ್ರೆ ಇನ್ನೊಂದು ಸಲ ಇದು ನೀಟಾಗಿ ಕೇಳಿಸ್ಕೊಂಡ್ಬಿಡಿ. ಇದು ಅರ್ಥ ಆದರೆ ಮಾತ್ರ ಮುಂದಿಂದು ಈಸಿಯಾಗಿ ಅರ್ಥ ಆಗೋದು. ನಾವು ಟಿಕೆಟ್ ತೊಗೊಂಡು ಹೋಗಿದ್ದು UI ಮೂವಿಗೆ, ಆದರೆ ನಾವು ನೋಡಿರೋದು UI ಮೂವಿ ಅಲ್ಲ. UI ಮಾಡೋಕ್ಕೂ ಮುಂಚೆ ಉಪೇಂದ್ರ ಯಾವ ಸಿನಿಮಾ ಮಾಡಬಾರ್ದು ಅಂತ ಸ್ಕ್ರಿಪ್ಟ್ ಬಿಸಾಕಿದ್ರೋ ಆ ಸಿನಿಮಾ. ಅರ್ಥ ಆಯಿತಾ? ಉಪೇಂದ್ರ ಮೊದಲೇ ಹೇಳಿದರು, ಇದು ನೋಡೋ ಸಿನಿಮಾ ಅಲ್ಲ, ಇದಕ್ಕೆ ಹಿಟ್ಟು ಫ್ಲಾಪ್ ಅನ್ನೋದು ಲೆಕ್ಕಕ್ಕೆ ಬರೋಲ್ಲ, ಇದನ್ನು ಜನ ಡಿಕೋಡ್ ಮಾಡಬೇಕು ಅಂತ. ಬಟ್ ಇದರಲ್ಲಿ ಡಿಕೋಡ್ ಮಾಡೋ ಅಂಥದ್ದು ಏನೂ ಇಲ್ಲ. ನೋಡಿದ್ರೇ ಎಲ್ಲ ಡೈರೆಕ್ಟಾಗಿ ಸಿಂಪಲಾಗಿ ಅರ್ಥ ಆಗಿಬಿಡುತ್ತೆ. ಆದರೆ ಅದು ಅರ್ಥ ಆಗಿದೆ ಅಂತ ಒಪ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಈ ಕಾಂಪ್ಲೆಕ್ಸಿಟಿ ಇದೆ ಅನ್ನೋ ಕಾರಣಕ್ಕೇ ಉಪೇಂದ್ರ ಬುದ್ಧಿವಂತರಾಗಿದ್ದರೆ ಎದ್ದು ಹೋಗಿ ಅಂತ ಹೇಳೋದು. ಬಟ್ ಈ ಟೋನಲ್ಲಿ 2 ಮೀನಿಂಗ್ ಇದೆ. ಒಂದು ಸಿಂಪಲ್ ಮೀನಿಂಗ್, ನೀವು ಬುದ್ಧಿವಂತರಾಗಿದ್ದರೆ, ನಿಮಗೆಲ್ಲ ಗೊತ್ತಿದ್ರೆ ಇನ್ನೇನು ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ ಅಂತ. ಇನ್ನೊಂದು ಸ್ವಲ್ಪ ಡೀಪ್ ಆಗಿದೆ, ನಾನು ಸತ್ಯ ಹೆಂಗಿದೆಯೋ ಹಂಗೆ ತೆಗೆದಿಡ್ತೀನಿ ನಿಮ್ಮ ಮುಂದೆ. ಆ ಸತ್ಯ ಅರ್ಗಿಸ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂದರೆ ಈಗಲೇ ಎದ್ದು ಹೊರಡಿ ಅಂತ ಇನ್ನೊಂದು ಅರ್ಥ. ನೀವು ಹೆಂಗೆ ಅರ್ಥ ಮಾಡ್ಕೊಂಡ್ರಿ ಕಮೆಂಟ್ ಮಾಡಿ. ಸಿನಿಮಾ ಓಪನಿಂಗಲ್ಲೇ ರೀಲ್ ಓಡುತ್ತೆ, ಟ್ರೈನ್ ಹೋಗುತ್ತೆ, ಕಾಗೆ ಹಾರುತ್ತೆ. ಸೊ ನಾವು ನೋಡ್ತಾ ಇರೋದು ರಿಯಾಲಿಟಿ ಅಲ್ಲ, ರೀಲ್ ಅಂತ ಉಪೇಂದ್ರ ಮೊದಲೇ ಫೀಡ್ ಮಾಡ್ತಾರೆ. ಬಟ್ ಅದನ್ನು ತೋರಿಸಿರೋದು ಯಾರು? ರಿಯಲ್ ಸ್ಟಾರ್. UIನಲ್ಲಿ ಆಡಮ್ ಆ್ಯಂಡ್ ಈವ್ ಕತೆ ಬಂದು ಹೋಗುತ್ತೆ. ಅದು ಯಾಕೆ ಬಂತು ಅನ್ನೋದು ಅರ್ಥ ಆದರೆ ಇನ್ಯಾವುದೂ ಅರ್ಥ ಆಗೋ ಅವಶ್ಯಕತೆಯೇ ಇಲ್ಲ. ಈವ್ಗೆ ಭಗವಂತ ಪ್ರಕೃತಿನೇ ನಿಂದು ಏನು ಬೇಕಾದರೂ ಮಾಡು, ಈ ಹಣ್ಣು ಮಾತ್ರ ಯಾವ ಕಾರಣಕ್ಕೂ ತಿನ್ನಬೇಡ ಅಂತ ಆರ್ಡರ್ ಮಾಡ್ತಾನೆ. ಒಂದು ವೇಳೆ ದೇವರು ಆ ಮಾತು ಹೇಳದೇ ಇದ್ದಿದ್ರೆ ಅವಳು ಸುಮ್ಮನಾಗ್ತಿದ್ಲೋ ಏನೋ. ಆದರೆ ದೇವರು ಯಾವಾಗ ನೋ ಅನ್ನೋ ಆ ಕ್ಷಣನೇ ಹುಡ್ತು ನೋಡಿ ಕುತೂಹಲ. ಬೇಡ ಎಂಬ ಕಡೆಯ ಬಾಳ ತವಕ ಅನ್ನೋ ಹಾಗೆ ಆಗಿಂದ ಅವಳಿಗೆ ಅದೇ ಯೋಚನೆ, ಯಾಕೆ ತಿನ್ನಬಾರ್ದು, ತಿಂದರೆ ಏನಾಗುತ್ತೆ, ಎಲ್ಲ ಕೊಟ್ಟು ಅದೊಂದನ್ನು ಯಾಕೆ ಕೊಡಲಿಲ್ಲ, ಹೀಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು. ಅಲ್ಲಿಗೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಮಾಯ ಆಗಿ ಆ ಜಾಗದಲ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ ಬಂದು ಕೂತ್ಕೋತು. ನಮ್ಮ ಹಳೆ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿದ್ದು. UI ಅಂದರೆ ಏನು ಅಂತ ಡಿಸ್ಕಷನ್ ಮಾಡಿದ್ವಲ್ಲ, ಅದನ್ನು ಇಲ್ಲಿಗೆ ಅಪ್ಲೈ ಮಾಡಿ. ಯೂನಿವರ್ಸ್ ಇಂಟೆಲಿಜೆನ್ಸ್ನ ಮೀರಿದ್ದೇ ತಡ ಜಗತ್ತು ಕಂಪ್ಲೀಟ್ ಚೇಂಜ್ ಆಯಿತು. ಧರ್ಮ, ಜಾತಿ, ವ್ಯಾಪಾರ, ವ್ಯವಹಾರ, ಅದ್ರ ಜೊತೆಗೆ ದ್ರೋಹ ಚಿಂತನೆ ಎಲ್ಲನೂ ಬಂತು. ಒಂದು ಸೇಬಿನ ಹಿಂದೆ ಇಷ್ಟು ದೊಡ್ಡ ಕತೆ ಇದೆ ನೋಡಿ. ಸಿನಿಮಾದಲ್ಲಿರೋ ಪ್ರತಿ ಪಾತ್ರನೂ ಕಥೆಯಲ್ಲಿ ಬರೋ ಪಾತ್ರ ಮಾತ್ರವೇ ಅಲ್ಲ, ನಮ್ಮ ಸುತ್ತಲೂ ಇರೋ ಪಾತ್ರ, ಮೀಡಿಯಾ, ಜನ, ಪ್ರಕೃತಿ, ಜೊತೆಗೆ ಇದನ್ನೆಲ್ಲ ನೋಡೋ ನಾನು ಐ ಓನ್ಲಿ. ಆ ಒಬ್ಬನಿಗೆ 2 ಶೇಡ್. ಒಂದು ಸತ್ಯ, ಒಳ್ಳೆಯದು, ಸ್ಟ್ರಕ್ಚರಲ್ ಕ್ರಿಯೇಟರು, ಲಿಬರ್ಟಿ. ಇನ್ನೊಂದು ಕಲ್ಕಿ, ಡೆಸ್ಟ್ರಾಯರು, ಡಿವಾಸ್ಟೇಟರು. ಇವರಿಬ್ಬರು ಇರೋದು ನಮ್ಮೊಳಗೆ. ಸೊ ಇವರಿಬ್ಬರ ಮಧ್ಯೆ ನಡೆಯೋ ಯುದ್ಧ ನಮ್ಮೊಳಗೆ ನಡೆಯೋ ಅಂತರ್ಯುದ್ಧ. ಅದರ ಎಂಡ್ ರಿಸಲ್ಟ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಇದರ ಅಸಲಿ ಸ್ಟೋರಿ ಶುರುವಾಗೋದು ಕಲ್ಕಿ ಭಗವಾನ್ ಒಂದು ಸೆಲ್ ಕ್ರಿಯೇಟ್ ಮಾಡ್ತಾನಲ್ಲ ಆವಾಗಿಂದ. ಇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ನಮ್ಮನ್ನು ನಾವೇ ಕೂಡ ಹಾಕ್ಕೊಳ್ತೀವಿ ಅನ್ನೋದನ್ನು ಸಿಂಬಾಲಿಕಲಿ ತೋರಿಸ್ತಾರೆ ಉಪೇಂದ್ರ. ಅದು ಹೇಗೆ ಅಂದರೆ, ಕಲ್ಕಿನೇ ಆ ಬಂಧಿಕಾನೇ ಕಟ್ತಾನೆ, ಅದರೊಳಗೆ ಸತ್ಯನ ಇಟ್ಟಿರ್ತಾನೆ. ಈ ಇಬ್ಬರು ಹುಟ್ಟುವಾಗಲೂ ಅಷ್ಟೇ ನೋಡಿ, ಮೊದಲು ಒಳ್ಳೆಯದೇ ಹುಟ್ಟೋದು,
ಆಮೇಲೆ ಬರೋದು ಕೆಟ್ಟದು. ಇಲ್ಲೂ ಅಷ್ಟೇ, ಮೊದಲು ಸತ್ಯ ಹುಡ್ತಾನೆ, ಆಮೇಲೆ ಕಲ್ಕಿ ಬರ್ತಾನೆ. ಸತ್ಯ ಕಲ್ಕಿ ಮಾತಾಡುವಾಗ ಒಂದು ಇಂಪಾರ್ಟೆಂಟು ಡಿಸ್ಕಷನ್ ಆಗುತ್ತೆ. ಎಲ್ಲನೂ ಕಳ್ಕೊಂಡ್ಮೇಲೆ ಮನುಷ್ಯನ ಮೀರಿದ ಮೃಗನೇ ಇಲ್ಲ. ಯಾರಿಗೆ ಏನಾದರೂ ಕಳ್ಕೋತೀವಿ ಅನ್ನೋ ಟೆನ್ಷನ್ ಇರಲ್ವೋ ಅವರು ಎಗ್ಗು ಸಿಗ್ಗು ಇಲ್ಲದೆ ಬದುಕ್ತಾರೆ, ಮೃಗದ ಥರನೇ ಇರ್ತಾರೆ. ಆದರೆ ಇದೇ ಮಾತನ್ನು ಇನ್ನೊಂದು ಅರ್ಥದಲ್ಲಿ ನಚಿಕೇತ ಹೇಳ್ತಾನೆ. ಯಾವುದನ್ನು ತಿಳ್ಕೊಂಡ ಮೇಲೆ ಯಾವುದರ ಭಯನೂ ಇರಲ್ವೋ ಆ ವಿದ್ಯೆ ಹೇಳ್ಕೊಡು ಅಂತ ಯಮನ ಕೇಳ್ತಾನೆ. ಆಗ ಯಮ ಮಾಡೋ ಉಪದೇಶನೇ ಕಠೋಪನಿಷತ್ತಾಗುತ್ತೆ. ಸೊ ಎಲ್ಲನೂ ಕಳ್ಕೊಂಡ್ಮೇಲೆ ನಾವು ಯಾವ ಮನಸ್ಥಿತಿಯಲ್ಲಿ ಬರ್ತೀವಿ, ಯಾವ ಮನಸ್ಥಿತಿನಲ್ಲಿ ಬದುಕ್ತೀವಿ ಅನ್ನೋದು ನಾವು ಎಂಥವ್ರು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಈ ಬಂಧಿಖಾನೆಯಿಂದ ಸತ್ಯ ಹೆಂಗೆ ಬಿಡಿಸ್ಕೊಂಡು ಬಂದ ಅನ್ನೋದು ಸಿನಿಮಾ ಹೇಳೋ ಮೇಜರ್ ಟಾಪಿಕ್. ಮೊದಲಿಗೆ ಬುದ್ಧಿಶಕ್ತಿ ಇರಬೇಕು, ಪ್ರಾಪಂಚಿಕತೆಯಿಂದ ಪಾರಾಗಬೇಕು ಅನ್ನೋ ಬುದ್ಧಿ ಮೊದಲು ಬರಬೇಕು. ಆ ಬುದ್ಧಿ ಉಪಯೋಗಿಸಿದರೆ ಚಿಲುಕ ತೆಕ್ಕೊಂಡಲ್ಲ ಬೀಗನೇ ತೆಕ್ಕೊಂಡು ಆಚೆ ಬರ್ಬೋದು. ಅಷ್ಟೇ ಅಲ್ಲ, ನಿಧಾನವಾಗಿ ಯೋಚಿಸಬೇಕು, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು. ಆಗ ಹೊರಗೆ ಬರೋಕ್ಕೆ ಏನೇನು ದಾರಿ ಇದೆ ಅನ್ನೋದು ಅದಾಗದೇ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿದ್ದವರು ಹೋಗಬೇಡ ಸಾಯ್ತೀಯಾ ಅಂತ ಹೆದರಿಸ್ತಿರ್ತಾರೆ, ಅದನ್ನು ಕೇಳಬಾರ್ದು, ಕಿವುಡಾಗಬೇಕು. ಕರೆಂಟ್ ಶಾಕ್ ಸ್ಪರ್ಶ ಅದನ್ನು ಮುಟ್ಟಬಾರ್ದು. ಕೆಟ್ಟ ವಾಸನೆ ಅದಕ್ಕೆ ಸೋಲಬಾರ್ದು. ತಾತ್ವಿಕವಾಗಿ ವಾಸನೆ ಅಂದರೆ ಹಿಂದಿನ ಜನ್ಮದ ಒಳ್ಳೆಯ ಅಥವಾ ಕೆಟ್ಟ ಕ್ರಿಯೆಗಳಿಂದ ಮನಸ್ಸಿನ ಮೇಲೆ ಅಗೋಚರವಾಗಿ ಉಂಟಾಗೋ ಭಾವನೆ. ಈ ಎಸ್ಕೇಪ್ ಸೀನಲ್ಲಿ ಸತ್ಯ ತುಂಬ ಕಷ್ಟಪಡೋದು ಕೂಡ ಇದರಿಂದ ಆಚೆ ಬರೋದಕ್ಕೇನೆ. ಲಾಸ್ಟಲ್ಲಿ ಒಂದು ಪಪ್ ಥರ ಕಾಣುತ್ತೆ, ಅದು ರುಚಿ. ಅಲ್ಲಿ ಬಾಯಿ ಚಪ್ಪಲಕ್ಕೆ ಬೀಳಲ್ಲ ಸತ್ಯ, ಇನ್ನೊಂದು ನಾಲಿಗೆಯಿಂದಲೇ ಅಲ್ವಾ ಮಾತಾಡೋದು. ಆದರೆ ಇಡೀ ಎಸ್ಕೇಪ್ ಸೀನಲ್ಲಿ ಸತ್ಯ ಒಂದೇ ಒಂದು ಕಡೆನೂ ಮಾತಾಡಲ್ಲ. ಹಿಂಗೆ ಮೌನವಾಗಿದ್ದಿದ್ರಿಂದಲೇ ಅವನು ಗೆದ್ದು ಆಚೆ ಬರ್ತಾನೆ. ಹಿಂಗೆ ಆಚೆ ಬರೋದು ಅನ್ನೋದರ ಅರ್ಥ ಹೊರಗೆ ಬರೋದು ಅಂತಲ್ಲ, ತನ್ನೊಳಗೆ ತಾನು ಹೋಗೋದು ಅಂತ. ಅದು ಇನ್ನೊಂದು ಫಿಲಾಸಫಿ, ಅದ್ರ ಬಗ್ಗೆ ಮುಂದೆ ಯಾವತ್ತಾದರೂ ಮಾತಾಡೋಣ. ಆ್ಯಂಡ್ ಹೋಗೋ ಮುಂಚೆ ಇನ್ನೂ ಒಂದು ಮಾತು ಹೇಳ್ತಾನೆ ಸತ್ಯ. ತಮ್ಮೊಳಗೆ ತಾವೇ ಸಿಕ್ಕಾಕ್ಕೊಂಡು ಒದ್ದಾಡ್ತಿರೋರನ್ನ ಬೇರೆ ಯಾರೋ ಬಚಾವ್ ಮಾಡೋಕ್ಕಾಗಲ್ಲ, ಅವರೇ ಬಚಾವ್ ಮಾಡ್ಕೋಬೇಕು ಅಂತಾನೆ. ಉದ್ಧಾರದ ಆತ್ಮನಾತ್ಮನ ಒನ್ ಮಸ್ಟ್ ಅಪ್ಲಿಫ್ಟ್ ಹಿಮ್ಸೆಲ್ಫ್ ಬೈ ಹೀಸ್ ಓನ್ ಎಫರ್ಟ್ ಅನ್ನೋ ಭಗವದ್ಗೀತೆ ಮಾತಾಡಿ ಹೊರಡ್ತಾನೆ. ಸತ್ಯ ಏನೋ ದರ್ಶನ ಕಂಡ, ಆಚೆ ಬಂದ, ಶುಭ್ರ ಶ್ವೇತ ವಸ್ತ್ರ ಹಾಕ್ಕೊಂಡಿದ್ದ. ಆದರೆ ಅವನ ಹಿಂಬಾಲಕರಿಗೆ ಯಾವ ದರ್ಶನ ಆಗಿತ್ತು? ಅವ್ರು ಯಾಕೆ ಹಂಗಿದ್ರು? ಉತ್ತರ ಸಿಂಪಲ್ಲು, ಒಳ್ಳೆಯವ್ರ ಸಂಘ ಇದ್ದರೆ ಆಟೋಮೆಟಿಕಲಿ ನಾವು ಒಳ್ಳೆಯವರಾಗಿರ್ತೀವಿ. ಸತ್ಯನ ಜೊತೆ ಇರಬೇಕು ಅಂದರೆ ಅವನ ಅನುಭವದ ಮಾತು ಕೇಳಿದರೂ ಸಾಕು, ನಮಗೂ ಅನುಭವ ಆಗಲೇಬೇಕು ಅಂತೇನಿಲ್ಲ. ಅದನ್ನೇ ಗುರುಶ್ರದ್ಧೆ ಅಂತ ಕರೆಯೋದು. ಅದಕ್ಕೆ ಜನ ಕೂಡ ಅವನ ಒಪ್ಪಿ ಅವನ ಥರನೇ ಇದ್ದರು. ಆದರೆ ಯಾವಾಗ ಅನುಭವ ಅನ್ನೋದೆಲ್ಲ ಸುಳ್ಳು ಜಾತಿಗಳೇ ನಿಜ ಅನ್ನಿಸಿತ್ತೋ ಆಗ ತಮ್ಮೊಳಗಿದ್ದ ನಂಬಿಕೆ ಅಲುಗಾಡಿದಾಗ ಮತ್ತೆ ಹಳೆ ದಾರಿಗೆ ಇಳಿತಾರೆ ಜನ. ಈ ಸೀನ್ನಲ್ಲಿ ಸತ್ಯ ಹೇಳೋ ಮಾತು, ನಾನು ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರನ್ನ ನಂಬ್ತೀನಿ, ನಾವು ಸೃಷ್ಟಿ ಮಾಡಿರೋ ದೇವರನ್ನಲ್ಲ ಅನ್ನೋದು ಕ್ಲಾಸಿ ಡೈಲಾಗ್. ಬಟ್ ಆ ಡೈಲಾಗ್ ಹೇಳಿದ ಮೇಲೆ ಸತ್ಯನೂ ಸಾಯ್ತಾನೆ, ಪ್ರೀತಿಯ ಪ್ರತೀಕವಾಗಿದ್ದ ಹೀರೋಯಿನ್ನೂ ಸಾಯ್ತಾಳೆ. ಸತ್ಯ ಮತ್ತು ಪ್ರೀತಿ ಇಲ್ಲದ ಮೇಲೆ ಏನಾಗುತ್ತೆ? ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡಿಗಳ ಕದನ ನಿಂತೀತು ಹೇಗೆ? ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಳು ತಪ್ಪೀತು ಹೇಗೆ? ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ? ಪ್ರೀತಿ ಇಲ್ಲದ ಮೇಲೆ ಡೆಸ್ಟೋಪಿಯನ್ ವರ್ಲ್ಡ್ ಹುಟ್ಟುತ್ತೆ. ಸರ್ಕಾರ ಆರೋಗ್ಯಕ್ಕೆ ಕೋಟಿಗಟ್ಟಲೆ ಹಣ ಕೊಡೋಕ್ಕೆ ರೆಡಿ, ಆದರೆ ಜನಕ್ಕೆ ಒಂದು ತುತ್ತು ಊಟ ಇರಲ್ಲ. ಮೊಬೈಲ್ ಫೋನೇ ಮೂಲಭೂತ ಅವಶ್ಯಕತೆ ಆಗುತ್ತೆ, ಅವ್ರ ಪಿಂಡನೇ ಅವ್ರಿಗೆ ಊಟ ಆಗುತ್ತೆ. ಇರೋಕ್ಕೊಂದು ಮನೆ ಇಲ್ಲದೆ ಇದ್ದರೂ ನಮ್ಮ ಟೀಮ್ ಕಪ್ ಗೆಲ್ಲಬೇಕು ಅಂತಾರೆ. ಮೈ ಮೇಲೆ ತುಂಡು ಬಟ್ಟೆ ಇಲ್ಲ ಅಂದರೂ ಗಡೀಲಿ ರಕ್ತ ಹರಿಸೋ ವೆಪನ್ಸ್ ಬೇಕು ಅಂತಾರೆ. ಅದು ಹಂಗಲ್ಲ ಹಿಂಗೆ ಕಂಡ್ರು ಅಂತ ನಿಜ ಹೇಳಿದರೆ ಫ್ರೆಂಡ್ಸ್ಗಳೇ ಕೊಂದು ಹಾಕ್ತಾರೆ. ತಿನ್ನೋಕೆ ಅನ್ನ ಇಲ್ಲದೆ ಇದ್ದರೂ ಜಾತಿ ಅಂತ ಹೊಡೆದಾಡ್ಕೊಳ್ತಾರೆ. ಸ್ಯಾಟಲೈಟ್ಗಳು ಮಂಗಳ ಗ್ರಹಕ್ಕೆ ಹೋದರೆ ಅದನ್ನು ನೋಡೋ ಜನ ಮೋರಿಲ್ ಬೀಳ್ತಾರೆ. ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಅನ್ನೋನು ಜನರ ರಕ್ತದ ಮೇಲೆ ಸಾಮ್ರಾಜ್ಯ ಕಟ್ಕೊಂಡಿರ್ತಾನೆ. ಇದರಲ್ಲಿ ಬರೋ ಪೊಲಿಟಿಷಿಯನ್ ಹೆಸರು ವಾಮನ. ಪುರಾಣದ ಪ್ರಕಾರ ಮಹಾವಿಷ್ಣು ಪುಟ್ಟ ದೇಹದ ವಾಮನನ ಅವತಾರ ತಾಳಿ ಬಲಿ ಚಕ್ರವರ್ತಿ ಹತ್ರ ಬರ್ತಾನೆ. 3 ಅಡಿ ಜಾಗ ಕೊಡು ಅಂತ ಕೇಳ್ತಾನೆ. ಜಗತ್ತನ್ನೇ ಆಳೋ ಚಕ್ರವರ್ತಿಗೆ 3 ಅಡಿ ಏನು ಮಹಾ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಆ ಪುಟ್ಟ ವಾಮನ ವಿರಾಟ್ ತ್ರಿವಿಕ್ರಮನಾಗಿ ಬೆಳಿತಾನೆ. ಭೂಮಿ ಪೂರ್ತಿ ಆಕ್ರಮಿಸ್ಕೊಳ್ತಾನೆ. ಆಕಾಶನೂ ನಂದು ಅಂತಾನೆ. ಕಡೆಗೆ ಬಲಿ ಚಕ್ರವರ್ತಿ ತಲೆ ಮೇಲೆ ಕಾಲಿಟ್ಟು ನೆಲ್ಸಮ ಮಾಡ್ತಾನೆ. ರಾಜಕಾರಣಿ ಒಬ್ಬನಿಗೆ ಇಂಥ ಹೋಲಿಕೆ ಕೊಟ್ಟಿದ್ದಾರೆ ಉಪೇಂದ್ರ. ಈ ಬುದ್ಧಿವಂತಿಕೆನ ಮಾತ್ರ ಮೆಚ್ಕೊಳ್ಳೇಬೇಕು. ನಮ್ಮ ಓಟಿಂದ ಗೆದ್ದವನು ಭೂಮಿನೆಲ್ಲ ಕಬ್ಜಾ ಮಾಡ್ಕೊಂಡು ಬರ್ತಾನೆ. ಕಡೆಗೆ ಅವನು ಹೊಸ್ಕಾಕೋದು ಯಾರನ್ನ? ಓಟ್ ಹಾಕಿರೋರನ್ನೇ. ವಾಟ್ ಎ ಮೆಟಾಫರ್. ಫೈನಲಿ ಕಲ್ಕಿ ಇದನ್ನೆಲ್ಲ ಏನಕ್ಕೆ ಮಾಡ್ದ?
ಈ ಪ್ರಶ್ನೆಗೆ ಉತ್ತರ ಹುಡ್ಕೋದಕ್ಕೆ ಹೋದಾಗ ನನಗನ್ಸಿದ್ದು ಕಲ್ಕಿ ಅನ್ನೋ ಕ್ಯಾರೆಕ್ಟರ್ ನಮ್ಮೊಳಗೇನೆ ಇರೋ ಅಂಥದ್ದು. ನಮಗೂ ಒಂದೊಂದು ಸಲ ಏನನ್ಸುತ್ತೆ ಹೇಳಿ, ಪ್ರಕೃತಿನ ಮನುಷ್ಯ ಈ ಲೆವೆಲಿಗೆ ಹಾಳು ಮಾಡಿದ್ದಾನೆ, ಅವನಿಗೂ ಪ್ರಕೃತಿ ತಕ್ಕ ಪಾಠ ಕಲಿಸ್ಲಿ ಅಂತ ಅನ್ಸಲ್ವಾ? ಎಲ್ಲಾದರೂ ನ್ಯಾಚುರಲ್ ಡಿಸಾಸ್ಟರ್ ಆದಾಗ ನಾವು ಮೊದಲು ಬೈಕೊಳ್ಳೋದೇ ಅಲ್ಲಿನ ಲೋಕಲಿಸ್ನ. ಅವ್ರು ಪ್ರಕೃತಿಗೆ ಹಾನಿ ಮಾಡಿದ್ದಕ್ಕೆ ಹಿಂಗಾಯ್ತು ಅಂದ್ಕೋತೀವಿ. ನೇಚರ್ ಹ್ಯಾಸ್ ವೇ ಆಫ್ ಫಿಕ್ಸಿಂಗ್ ಇಟ್ ಸೆಲ್ಫ್. ಆದರೆ ಇಲ್ಲಿ ಕಲ್ಕಿ ನಮಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರಕೃತಿನ ವಿಕೃತಿಗೊಳಿಸಿದವ್ರನ್ನೆಲ್ಲ ಕೂಡ ಅದೇ ಮಟ್ಟಕ್ಕೆ ತಂದಿಡ್ತಾನೆ. ಆದರೆ ಸತ್ಯ ಇದ್ದಿದ್ರೆ ಹೆಂಗಾದರೂ ಮಾಡಿ ಜನರನ್ನ ಬದಲಾಯಿಸಿ ಒಳ್ಳೆಯದು ಕೆಟ್ಟದ್ದು ಏನು ಅಂತ ಹೇಳಿ ಒಂದು ದಾರಿ ರೆಡಿ ಮಾಡಿಕೊಡ್ತಿದ್ದ, ಪ್ರಕೃತಿಗೆ ಗತವೈಭವ ತರ್ತಿದ್ದ. ಇನ್ನೊಂದು ಸೂಪರ್ ಸೀನ್ ಅಂದರೆ ಜಡ್ಜ್ಮೆಂಟೇ. ರಿಸಲ್ಟ್ ಬರೋ ದಿನ ಎಲ್ಲರೂ ರಾಜ್ಮಹಲ್ನಲ್ಲಿ ಇರ್ತಾರೆ. ಆದರೆ ಅವರೆಲ್ಲರಿಗೂ ಟೆನ್ಷನ್ನು, ಯಾಕಾದರೂ ನಾವಿಲ್ಲಿ ಬಂದುಬಿಟ್ವೋ ಅನ್ನೋ ಗಿಲ್ಟ್ ಕಾಡ್ತಾ ಇರುತ್ತೆ. ಹೊರಗೆ ಹೋದರೆ ಸಾಕಪ್ಪ ಅನ್ನಂಗೆ ಓಡಿ ಬರ್ತಿರ್ತಾರೆ. ಅದರಲ್ಲಿ ಅಷ್ಟರಲ್ಲಿ ಒಬ್ಬ ಬುದ್ಧಿವಂತ, ಮೋಸ್ಟ್ಲಿ ಪ್ರಜಾಕೀಯದ ಆ್ಯಪ್ ಹಾಕ್ಕೊಂಡಿದ್ದ ಅನಿಸುತ್ತೆ, ಹೇಳ್ತಾನೆ ಮೊಬೈಲ್ನಿಂದಲೇ ನಮ್ಮನ್ನು ನಾವು ಆಳ್ವಿಕೆ ಮಾಡ್ಕೊಳ್ಳೋಣ, ಪ್ರಜೆಗಳೇ ಪ್ರಭುಗಳಾಗೋಣ ಅಂತಾನೆ. ಆದರೆ ನಮ್ಮ ಜನ ಗೊತ್ತಲ್ಲ, ಅವನ ಮಾತು ಇವನು ಕೇಳಲ್ಲ, ಇವನ ಮಾತು ಅವ್ರು ಕೇಳಲ್ಲ. ಮೋರ್ ಇಂಪಾರ್ಟೆಂಟು, ಡ್ರೈವರ್ ಇಲ್ಲದ ಕಾರಿಲ್ಲ, ನಾಯಕ ಇಲ್ಲದ ಊರಿಲ್ಲ ಅಂತ ತಮ್ಮ ನಾಯಕ ಯಾರಾಗಬೇಕು ಅಂತ, ತಮಗೆ ಯಾರು ದೊರೆ ಆಗಬೇಕು ಅಂತ, ತಮ್ಮನ್ನು ಯಾರು ಆಳಬೇಕು, ತಾವು ಯಾರಿಗೆ ಅಡಿಯಾಳಾಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಅಧಿಕಾರಕ್ಕೆ ಬಂದವನು ಅಭಿವೃದ್ಧಿ ಮಾಡ್ತೀನಿ ಅನ್ನಲ್ಲ, ಜಾತಿ ಗಣತಿ ಮಾಡ್ತೀನಿ ಅಂತಾನೆ, ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಅಂತಾನೆ. ಇದರಲ್ಲಿ ಉಪೇಂದ್ರ ಜಿಯೋ ಪಾಲಿಟಿಕ್ಸ್ ಬಗ್ಗೆನೂ ಡೈರೆಕ್ಟಾಗೇ ಮಾತಾಡಿದ್ದಾರೆ. ಅಫ್ಘಾನ್ ಗಂಡನಿಗೆ ರಷ್ಯಾ ಅಮೇರಿಕಾ ಇಬ್ಬರು ಹೆಂಡರು, ಇಬ್ಬರು ಕೂಡ ಒಳ್ಳೇದು ಮಾಡೋ ಥರ ನಾಟಕ ಮಾಡ್ತಾಳೆ, ಏನು ಬೇಕೋ ಅದನ್ನು ಸಾಧಿಸ್ಕೊಳ್ತಾರೆ. ಆ ಸಂಪತ್ತಿಗೋಸ್ಕರ ಮಹಾಯುದ್ಧ ಮಾಡ್ತಾರೆ. ಕಡೆಗೆ ಅಫ್ಘಾನ್ನ ಅನಾಥನಾಗಿ ಬಿಟ್ಟು ಹೋಗ್ತಾರೆ, ಅದು ಕೂಡ ಎಲ್ಲ ದೋಚ್ಕೊಂಡು. ಇಲ್ಲಿ ಅಫ್ಘಾನ್ ಅಂದರೆ ಅದೊಂದೇ ಅಲ್ಲ, ಆ ಜಾಗಕ್ಕೆ ನೀವು ಯಾವ ಥರ್ಡ್ ವರ್ಲ್ಡ್ ಕಂಟ್ರಿನಾದರೂ ಸೇರಿಸ್ಕೊಳ್ಳಿ, ಒಟ್ನಲ್ಲಿ ಅವ್ರನ್ನ ಬೆಳೆಯೋಕ್ಕಂತೂ ಈ ಡೆವಲಪ್ಡ್ ಕಂಟ್ರೀಸ್ ಬಿಡೋದಿಲ್ಲ. ಅದು ಅಲ್ಲದೆ ಆಯಾ ದೇಶಗಳ ಇನ್ನೊಬ್ಬರನ್ನ ದಮನ ಮಾಡಿ ಬೆಳಿಬೇಕು ಅನ್ನೋ ಅವರ ದುರಾಸೆನೇ ಅವರ ನಾಶಕ್ಕೆ ಕಾರಣ ಆಗುತ್ತೆ. ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಈ ಸಿನಿಮಾದಲ್ಲಿ ನಾನು ಇದ್ದೀನಿ, ನೀವು ಇದ್ದೀರಾ. ನಮ್ಮ ಸುತ್ತಲೂ ನಡೀತಿರೋ ಅಕ್ರಮ, ಅನಾಚಾರ, ಘೋರ, ಅನ್ಯಾಯ ಇಂಥ ಕಸ ಬಿದ್ದಿದ್ರು ನಾವೇನು ಮಾಡ್ತಾಯಿದ್ದೀವಿ? ಯಾರೋ ಮಾಡಿದ ರೀಲ್ಸ್ ನೋಡ್ಕೊಂಡು, ಕಂಡೋರ ಬಗ್ಗೆ ಮಾತಾಡ್ಕೊಂಡು ನಮ್ಮ ಟೈಮನ್ನು ಅದೇ ಕಸಕ್ಕೆ ಹಾಕ್ತಾಯಿದ್ದೀವಿ. ಯಾಕಂದರೆ ನಮ್ಗೆ ಯಾರಿಗೂ ಫೋಕಸ್ ಸಿಗ್ತಾಯಿಲ್ಲ. ಆ ಫೋಕಸ್ ಸಿಗಬೇಕು ಅಂದರೆ ಒಂದು ಆ UAE ಸಿನಿಮಾ ನೋಡಬೇಕು, ಇಲ್ಲ ಅಂದರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಈ ವಿಡಿಯೋ ನೋಡಲೇಬೇಕು. ಇದರಲ್ಲಿ ಕರೆಕ್ಟ್ ಅನಿಸಿದ್ದೇನು, ಹೇಳೋದೇ ಬಿಟ್ಟಿರೋದೇನು, ಅದನ್ನೆಲ್ಲ ಕಮೆಂಟ್ ಮಾಡಿ ಹೇಳೋದು ಮರಿಬೇಡಿ. ಅಂದಹಾಗೆ 10ನೇ ಸಿನಿಮಾದ ಬಗ್ಗೆ ಕೇಳಿದಾಗ ಉಪೇಂದ್ರ ಅವ್ರು ಕೊಟ್ಟ ಉತ್ತರ ಏನು ಗೊತ್ತಾ?